ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. 2024-25ನೇ ಸಾಲಿನ SSP ಸ್ಕಾಲರ್ಶಿಪ್ ಲಾಸ್ಟ್ ಡೇಟಲ್ಲಿ ಒಂದು ಬಿಗ್ ಅಪ್ಡೇಟ್ ಆದರೆ ಬಂದಿದೆ. ಇದು ನಿಜಕ್ಕೂ ಒಂದು ರೀತಿಯ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ ಲಾಸ್ಟ್ ಡೇಟ್ಸ್ ಬಗ್ಗೆ ತುಂಬ ಕನ್ಫ್ಯೂಷನ್ಸ್ ಆದರೆ ಇತ್ತು. ಲಾಸ್ಟ್ ಡೇಟ್ಸ್ ಈಗಾಗಲೇ ಕಂಪ್ಲೀಟ್ ಆಗಿದೆಯಾ ಏನು ಅಂತ ಹೇಳಿಬಿಟ್ಟು ಇದರಲ್ಲಿ ನಿಮಗೆ ಒಂದು ಬಿಗ್ ಅಪ್ಡೇಟ್ ಆದರೆ ಬಂದಿದೆ. ಓಕೆನಾ, ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಎಲ್ಲನೂ ಕಂಪ್ಲೀಟಾಗಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, 2024-25ನೇ ಸಾಲಿನ SSP ಸ್ಕಾಲರ್ಶಿಪ್ ಈಗಾಗಲೇ ಸ್ಟಾರ್ಟ್ ಆಗಿ ತುಂಬ ಮಂತ್ಸ್ ಆದರೆ ಆಯಿತು. ಇಲ್ಲಿ ಸ್ಟೂಡೆಂಟ್ಸು ಲಾಸ್ಟ್ ಡೇಟ್ಸ್ ಬಗ್ಗೆ ತುಂಬಾ ವರಿ ಆದರೆ ಮಾಡ್ಕೋತಿದ್ದಾರೆ. ಓಕೆನಾ, ನೀವಿಲ್ಲಿ ಕ್ಲಿಯರಾಗಿ ಅಬ್ಸರ್ವ್ ಮಾಡೋದಾದ್ರೆ ಇದೇ ತಿಂಗಳು 20ನೇ ತಾರೀಕಿಗೆ ಒಂದು SSP ಸ್ಕಾಲರ್ಶಿಪ್ದು ಲಾಸ್ಟ್ ಡೇಟ್ ಆದರೆ ಇಲ್ಲಿ ನಿಮಗೆ ಕ್ಲಿಯರಾಗಿ ತೋರಿಸಿದೆ. ಓಕೆನಾ, 20/12/2024 ಅಂತ ಹೇಳಿಬಿಟ್ಟು. ಸೊ ಸ್ಟೂಡೆಂಟ್ಸಲ್ಲಿ ಈಗಿರುವಂಥ ಒಂದು ಕಾಮನ್ ಡೌಟ್ ಏನು ಅಂತ ಅಂದರೆ, ಈಗ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಈ ಒಂದು ಸ್ಕಾಲರ್ಶಿಪ್ದು ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರಾ ಇಲ್ವಾ ಅಂತ ಹೇಳಿಬಿಟ್ಟು ನಿಮ್ಮಲ್ಲಿ ಒಂದು ಡೌಟ್ ಆದರೆ ಇರುತ್ತೆ. ನೋಡಿ, ಈಗಾಗಲೇ ಎಕ್ಸ್ಟೆಂಡ್ ಆದರೆ ಮಾಡಿದ್ದಾರೆ. ಅದು ಎಷ್ಟು ದಿನಗಳ ಕಾಲ ಎಕ್ಸ್ಟೆಂಡ್ ಮಾಡಿದ್ದಾರೆ ಏನು ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನೋಡಿ, ನೀವು ಈಗಾಗಲೇ ನೋಡಿರ್ಬೋದು ಕೆಲವೊಂದಿಷ್ಟು ನ್ಯೂಸ್ ಚಾನಲ್ಸಲ್ಲಿ ಆಗಿರ್ಬೋದು, ಕೆಲವೊಂದಿಷ್ಟು ಯೂಟ್ಯೂಬ್ಸಲ್ಲಿ ಒಂದು ನ್ಯೂಸ್ ಆದರೆ ವೈರಲ್ ಆಗ್ತಿದೆ SSP ಸ್ಕಾಲರ್ಶಿಪ್ ಕುರಿತು. ಓಕೆನಾ, ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಒಂದು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಸ್ಕಾಲರ್ಶಿಪ್ ಕುರಿತು ಅಂತ ಹೇಳಿಬಿಟ್ಟು. ಸೊ ಇದು ಏನು ಪರ್ಪಸ್ ಏನು, ಯಾಕೆ ಏನಾಗಿದೆ ಏನು ಅಂತ ಹೇಳಿಬಿಟ್ಟು ಹೇಳ್ತೀನಿ. ನೋಡಿ, ಮೆಡಿಕಲ್ ಕೋರ್ಸ್ ಮಾಡೋವಂಥ ಸ್ಟೂಡೆಂಟ್ಸ್ ಒಂದು ಹೈಕೋರ್ಟಲ್ಲಿ ಒಂದು ಅರ್ಜಿಯನ್ನು ಹಾಕಿರುವಂಥದ್ದು. ಏನಂತ ಅಂದರೆ, ಇಲ್ಲಿ ನಾವು SSP ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದಕ್ಕೆ ಆಗ್ತಿಲ್ಲ ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಒಂದು ಲಾಸ್ಟ್ ಡೇಟ್ಸನ್ನು ಎಕ್ಸ್ಟೆಂಡ್ ಮಾಡ್ತಿಲ್ಲ. ನಮಗೆ ಪ್ರೀವಿಯಸ್ ಇಯರ್ ರಿಸಲ್ಟ್ಸ್ ಬರೋದಕ್ಕಿಂತ ಮುಂಚೆನೇ ಈ ಒಂದು ಸ್ಕಾಲರ್ಶಿಪ್ ಲಾಸ್ಟ್ ಡೇಟನ್ನು ಕ್ಲೋಸ್ ಮಾಡ್ತಿದ್ದಾರೆ. ಹೀಗಾಗಲೇ ನಮಗೆ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬಂದಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಿದ್ದಾರೆ. ಸೊ ನಿಮಗೂ ಗೊತ್ತಿರೋ ಹಾಗೆ 2023-24ನೇ ಸಾಲಿನ ಸ್ಕಾಲರ್ಶಿಪ್ಗೆ ಒಂದು ಲಾಸ್ಟ್ ಡೇಟ್ ತುಂಬ ಕಡಿಮೆ ದಿನ ಕೊಟ್ಟರು, ಲಾಸ್ಟ್ ಡೇಟನ್ನು ಕ್ಲೋಸ್ ಮಾಡಿಬಿಟ್ರು. ಮತ್ತು ಅಪ್ಲಿಕೇಶನ್ ಹಾಕಿದ್ರೂ ಒಂದು ಅಪ್ಲಿಕೇಶನ್ ಆದರೆ ಎಲಿಜಿಬಲ್ ಆದರೆ ಇರ್ತಿರ್ಲಿಲ್ಲ. ಓಕೆನಾ, ಅಲ್ಲಿ ಅವ್ರ ಸ್ಟೂಡೆಂಟ್ಸ್ಗೆ ಫೀ ರಿಯಂಬರ್ಸ್ಮೆಂಟ್ ಅಮೌಂಟ್ ಬಂದು ಮೆಡಿಕಲ್ ಸ್ಟೂಡೆಂಟ್ಸ್ಗೆ 50,000 ಸಮಥಿಂಗ್ ಏನೋ ಬರುತ್ತೆ. ಅಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ಗೆ ಅಂದರೆ ಮ್ಯಾಕ್ಸಿಮಮ್ ಯಾವೊಂದು ಸ್ಟೂಡೆಂಟ್ಗೂ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬಂದಿಲ್ಲ. ಸೊ ಹೀಗಾಗಿ ಏನು ಮಾಡಿದ್ದಾರೆ, ಇವರು ಒಂದು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಒಂದು ಹೈಕೋರ್ಟಲ್ಲಿ ಒಂದು ಅರ್ಜಿಯನ್ನು ಹಾಕಿರುವಂಥದ್ದು ಈ ರೀತಿ ಆಗ್ತಿದೆ. ಇಲ್ಲಿ SSP ಡಿಪಾರ್ಟ್ಮೆಂಟ್ ಅವರು ಬೇರೆ ಡಿಪಾರ್ಟ್ಮೆಂಟ್ಸ್ ಅಂದರೆ ಈಗ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬಿಟ್ಟು ಬೇರೆ ಡಿಪಾರ್ಟ್ಮೆಂಟ್ಸ್ ಏನಿದಾವೆ, ಈ ಒಂದು ಬೇರೆ ಡಿಪಾರ್ಟ್ಮೆಂಟ್ಸ್ಗೆ ಒಂದು ಲಾಸ್ಟ್ ಡೇಟ್ಸನ್ನು ಎಕ್ಸ್ಟೆಂಡ್ ಮಾಡ್ತಿದ್ದಾರೆ. ಬಟ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಮಾಡ್ತಿಲ್ಲ. ನಮಗೆ ಪ್ರೀವಿಯಸ್ ಇಯರ್ ರಿಸಲ್ಟ್ ಬಂದಿಲ್ಲ ಅಂತಂದರೆ ನಾವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಹೇಳಿಬಿಟ್ಟು ಒಂದು ಅರ್ಜಿಯನ್ನು ಹಾಕಿರುವಂಥದ್ದು. ಸೊ ಹೀಗಾಗಿ ಏನಾಗಿದೆ ಅಂತ ಅಂದರೆ ಒಂದು ಫೈನಲ್ ಡಿಸಿಷನನ್ನು ಸಹ ಕೊಟ್ಟಿದ್ದಾರೆ. ಓಕೆನಾ, ಒಂದು ಜಡ್ಜ್ಮೆಂಟು ಬಂದಿರುವಂಥದ್ದು. ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಬೇಕು, ಸ್ಟೂಡೆಂಟ್ಸ್ಗೆ ಉಪಯೋಗ ಆಗೋ ರೀತಿಯಲ್ಲ ಅಂತ ಹೇಳಿಬಿಟ್ಟು. ಸೊ ಒಂದು ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸದ್ಯಕ್ಕೆ ನೀವು SSP ವೆಬ್ಸೈಟ್ಗೆ ಬಂದು ನೋಡೋದಾದ್ರೆ SSP ವೆಬ್ಸೈಟಲ್ಲಿ ನಿಮಗೆ ಯಾವುದೇ ಥರದ ಒಂದು ಲಾಸ್ಟ್ ಡೇಟ್ ಇನ್ನೂ ಅಪ್ಡೇಟ್ ಆಗಿಲ್ಲ. ಬಟ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ ಇಲ್ಲಿಯ ತನಕ ಅಪ್ಡೇಟ್ ಆಗಿದೆ ಏನು ಅಂತ ಹೇಳಿಬಿಟ್ಟು ನಿಮ್ಗೆ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ನೋಡಿ, ನೀವು ವೆಬ್ಸೈಟಿಗೆ ಬಂದಿದ್ದೀರಾ ಅಂತ ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ಗೆ ಇಲ್ಲಿ ನಿಮಗೆ ಕ್ಲಿಯರ್ ಆಗಾದರೆ ಗೊತ್ತಾಗುತ್ತೆ. ನೋಡಿ, ಈ ವೆಬ್ಸೈಟಲ್ಲಿ ಬಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ ನೀವು ಕ್ಲಿಯರ್ ಆಗಿ ನೋಡ್ಬೋದು. ಆನ್ಲೈನ್ ಅಪ್ಲಿಕೇಶನ್ ಇನ್ವೈಟೆಡ್ ಫಾರ್ ಫೀ ಕನ್ಸೆಷನ್ ಫ್ರಮ್ ಎಲಿಜಿಬಲ್ OBC and NT and SNT ಸ್ಟೂಡೆಂಟ್ಸ್ ಫಾರ್ ದ ಇಯರ್ 24-25 ಓನ್ಲಿ PU and PU ಈಕ್ವಲೆಂಟ್ ಕೋರ್ಸಸ್, ಜನರಲ್ ಡಿಗ್ರಿ ಕೋರ್ಸಸ್ ಅಂಡ್ ಡ್ಯೂಯಲ್ ಡಿಗ್ರಿ ಕೋರ್ಸಸ್ ಸ್ಟೂಡೆಂಟ್ಸ್. ಲಾಸ್ಟ್ ಡೇಟ್ ಟು ಅಪ್ಲೈ ಈಸ್ ಅಂತ ಹೇಳಿಬಿಟ್ಟು 15/2/2025 ಫೆಬ್ರವರಿ ತಿಂಗಳಲ್ಲಿ 15ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿರುವಂಥದ್ದು. ಓಕೆನಾ, ನೀವು ನೋಡೋದಾದ್ರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು 2 ತಿಂಗಳಾದರೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಈ ತಿಂಗಳು 20ನೇ ತಾರೀಕಿಗೆ ಲಾಸ್ಟ್ ಡೇಟ್ ಇದ್ದಿದ್ದಕ್ಕಂಥದ್ದು. ನಿಮಗೆ ನೋಡಿ, ವೆಬ್ಸೈಟಲ್ಲಾದರೆ ಅಪ್ಡೇಟ್ ಆಗಿಲ್ಲ. ಬಟ್ ಈ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಾದರೆ ಅಪ್ಡೇಟ್ ಆಗಿದೆ. ನಿಮಗೆ ಲಾಸ್ಟ್ ಡೇಟ್ ಬಂದು ಫೆಬ್ರವರಿ 15ನೇ ತಾರೀಕುವರೆಗೂ ಇರುತ್ತೆ. ಯಾರಿಗೆಲ್ಲ ಪ್ರೀವಿಯಸ್ ಇಯರ್ ರಿಸಲ್ಟ್ಸ್ ಬಂದಿಲ್ಲ ಅಷ್ಟರೊಳಗಡೆ ನಿಮ್ಮ ರಿಸಲ್ಟ್ಸ್ ಬರುತ್ತೆ. ಆ್ಯಂಡ್ USA ನಂಬರ್ಸ್ ನಮ್ಮ ಹತ್ರ ಇಲ್ಲ, ಅಪ್ಲೈ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ರಲ್ವಾ ಸ್ಟೂಡೆಂಟ್ಸು. ನೀವು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಯಾರೆಲ್ಲ ಬರ್ತೀರಾ ನಿಮಗೆಲ್ಲ ಡೀಟೇಲ್ಸ್ ಅಪ್ಡೇಟ್ ಆಗುತ್ತೆ. ನೀವು ಅಪ್ಲೈ ಆದರೆ ಮಾಡ್ಬೋದು. ಇಲ್ಲಿ ನಿಮಗೆ ಕ್ಲಿಯರ್ ಕಟಾಗಿ ಒಂದು ನೋಟಿಫಿಕೇಶನ್ ಅನ್ನು ಸಹ ಕೊಟ್ಟಿದ್ದಾರೆ. ಅದನ್ನು ನೀವು ಇಲ್ಲಿ ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಬೋದು. ನೋಡಿ, ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ಓದುತ್ತಿರುವ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು 2024-25ನೇ ಸಾಲಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೂಲಕ ನೀಡಲಾಗುತ್ತಿರುವ ಶುಲ್ಕ ಮರುಪಾವತಿ ಕಾರ್ಯಕ್ರಮದ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದ್ದು 20/12/2024ಕ್ಕೆ ಅರ್ಜಿ ಸಲ್ಲಿಸಲು ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗಿದ್ದು, ವಿದ್ಯಾರ್ಥಿಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳಿಂದ ಅರ್ಜಿ ಸಲ್ಲಿಕೆಯ ದಿನಾಂಕವನ್ನು ವಿಸ್ತರಿಸಲು ಮನವಿ ಮಾಡಿಕೊಂಡಿರುತ್ತಾರೆ. ಆದ ಕಾರಣ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು 15/2/2025 ವಿಸ್ತರಿಸಲಾಗಿದೆ. ನಿಮಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/2/2025. ಸೊ ಇದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ ಇದೊಂದು ರೀತಿಯ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಸ್ಟೂಡೆಂಟ್ಸ್ಗೆ ಯಾರೆಲ್ಲ ಅಪ್ಲೈ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಈಗ ನೀವು ಹೋಗಿ ಅಪ್ಲೈ ಮಾಡ್ಕೊಳ್ಳಿ. 15ನೇ ತಾರೀಕುವರೆಗೂ ಒಂದು ಲಾಸ್ಟ್ ಡೇಟ್ ಆದರೆ ಕೊಟ್ಟಿದ್ದಾರೆ, ಫೆಬ್ರವರಿ ತಿಂಗಳವರೆಗೂ. ನಿಮ್ಮ ಅಕಾಡೆಮಿಕ್ ಡೀಟೇಲ್ಸ್ ಅಪ್ಡೇಟ್ ಆಗಿಲ್ಲ ಅಂದರೆ ಆಗುತ್ತೆ, ರಿಸಲ್ಟ್ಸ್ ಬಂದಿಲ್ಲ ಅಂದರೆ ಬರುತ್ತೆ, ನಿಮ್ಮ USA ನಂಬರ್ಸ್ ಬಂದಿಲ್ಲ ಅಂತಂದರೆ USA ನಂಬರ್ಸ್ ಬರುತ್ತೆ, ಪ್ರತಿಯೊಂದೂ ನಿಮಗಾದರೆ ಬರುತ್ತೆ. ಓಕೆನಾ, ಮೆಡಿಕಲ್ ಸ್ಟೂಡೆಂಟ್ಸು ಯಾರಾದರೆ ಈ ಒಂದು ಹೈಕೋರ್ಟ್ಗೆ ಹೋಗಿ
ಹೋಗಿ ಈ ರೀತಿ ಒಂದು ಅರ್ಜಿಯನ್ನು ಹಾಕಿದ್ರು, ನಮಗೆ ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಆದರೆ ಎಕ್ಸ್ಟೆಂಡ್ ಮಾಡಿಲ್ಲ, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿಬಿಟ್ಟು. ಸೊ ಆ ಸ್ಟೂಡೆಂಟ್ಸ್ ಏನೊಂದು ಪ್ರಿಕಾಷನನ್ನು ತಗೊಂಡ್ರು, ಅದರಿಂದನೇ ಎಕ್ಸ್ಟೆಂಡ್ ಆದರೆ ನಿಮಗೆ 15ನೇ ತಾರೀಕುವರೆಗೂ ಆಗಿರುವಂಥದ್ದು. ಡಿಪಾರ್ಟ್ಮೆಂಟ್ಗೂ ಗೊತ್ತಾಗಿದೆ ಈ ರೀತಿ ಸ್ಟೂಡೆಂಟ್ಸು ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ದಾರೆ, ಇವರಿಗೆ ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ನಿಮಗೆ ಫೆಬ್ರವರಿ 15ನೇ ತಾರೀಕುವರೆಗೂ ಒಂದು ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಓಕೆನಾ. ಆ್ಯಂಡ್ ಸ್ಟೂಡೆಂಟ್ಸ್ಗೆ ಫರ್ದರ್ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಈ ಒಂದು ನ್ಯೂಸನ್ನು ಕೇಳಿದ ಆದಮೇಲೆ ನಿಮ್ಮ ಒಪಿನಿಯನ್ ಏನಿದೆ ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಮರೀದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ. ಆ್ಯಂಡ್ ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.